ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಫ್ಯಾಮಿಲಿ. ಥ್ಯಾಂಕ್ ಯು ಎವ್ರಿ ಒನ್. ಬಿಕಾಸ್ ನಾನು ವ್ಲಾಗ್ ಮಾಡಬೇಕಾದ್ರೆ ಹೆಂಗೋ ಏನೋ ಯಾರು ಸಪೋರ್ಟ್ ಸಿಗುತ್ತೋ ಇಲ್ವೋ, ನನ್ನ ವಿಡಿಯೋಸ್ ಯಾರು ನೋಡ್ತಾರೆ ಅನ್ನೋದು ತುಂಬಾ ಇತ್ತು. ಆದರೆ ನೀವು ನನಗೆ ತೋರಿಸ್ತಿರುವಂಥ ಪ್ರೀತಿ ಆಗಲಿ ಸಪೋರ್ಟ್ ಆಗಲಿ ನಾನು ತುಂಬಾ ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಭಯದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನ್ನ ಯಾರು ನೋಡ್ತಾರೆ, ಅದರಲ್ಲೂ ಒಂದು ಹಳ್ಳಿಲಿರುವಂಥದ್ದು ತುಂಬ ಐಷಾರಾಮಿ ಜೀವನ ಇರುವಂತಹ ವ್ಲಾಗ್ನ ನೋಡ್ತಾರೆ, ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ ಯಾರು ನೋಡ್ತಾರೆ, ಈ ಥರ ತುಂಬಾ ಇತ್ತು. ಆದರೆ ನನಗೆ ವಿರುದ್ಧವಾಗಿ ನೀವು ನನಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ, ಅಷ್ಟೇ ಸಪೋರ್ಟ್ ಮಾಡ್ತಿದ್ದೀರಾ. ಲವ್ ಯು ಆಲ್ ಗಾಯ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸಂಡೇ ದಿನವೂ ನನಗೆ ತುಂಬಾ ಬೇಜಾರಾಗಿತ್ತು. ಯಾಕೆಂದರೆ ದಿನಾಲೂ ಎಲ್ಲರೂ ಹೊರಗೆ ಹೋಗ್ತಾರೆ, ನಾನೊಬ್ಬಳೇ ಮನೇಲಿ ಇರ್ತೀನಿ. ಸಂಡೇ ಎಲ್ಲರೂ ಇರ್ತಾರೆ, ಜೊತೆಗೆ ಟೈಮ್ ಪಾಸ್ ಮಾಡೋಣ, ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿದರೆ ನಮ್ಮನೆಯವರು ನಮಗೆ ಸಿಗೋದೇ ಒಂದೇ ದಿನ ರೆಸ್ಟು, ನೀನು ಅದಕ್ಕೂ ಕಲ್ಲಾಗ್ತೀಯಾ ಅಂತಿದ್ರು. ಆದರೂ ಹಂಗೇನಿಲ್ಲ, ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಒಂದು ಹಣ್ಣಿತ್ತು, ಪಪಾಯ ಹಣ್ಣು. ಇದು ಹೊರಗಡೆಯಿಂದ ಕಲರೆಲ್ಲ ಇವು ಹಣ್ಣಾಗಿರೋ ಥರನೇ ಇದೆ, ಆದರೆ ಒಳಗಡೆ ನೋಡಿದ್ರೆ ಏನು ಹಣ್ಣಾಗಿಲ್ಲ. ಆದರೂ ಟೇಸ್ಟ್ ಇತ್ತು. ಹಾಗೆ ಕಟ್ ಮಾಡಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಕೆಲಸ ಮಾಡ್ತಿದ್ದೀನಿ. ಸೊ ನನಗೂ ಒಂದಿನ ಹೊರಗಡೆ ಹೋದರೆ ಖುಷಿ ಸಿಗುತ್ತಲ್ವ. ಅವರಿಗೆ ರೆಸ್ಟು ಬೇಕು, ಆದರೆ ನಮಗೂ ಒಂದಿನಾದರೂ ನಮಗೆ ಅಂತ ಟೈಮ್ ಕೊಡಬೇಕಲ್ವ. ಅದೇ ಅಲ್ವಾ ಫ್ಯಾಮಿಲಿ ಅಂದರೆ. ನಾನು ಹಾಗೆ ಹಣ್ಣು ಕಟ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವರೆಲ್ಲ ಮಲ್ಕೊಂಡಿದ್ದಾರೆ, ನಮ್ಮ ಮನೆಯವರು, ನನ್ನ 2 ಮಕ್ಕಳು. ಇವತ್ತೊಂದಿನಾದರೂ ಆಚೆ ಹೋಗೋಣ ಅಂದರೆ ನೀನು ಕೆಲಸ ಮಾಡಿ ನೀನು ರೆಡಿ ಆಗು, ನಾವೇನು ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತೀವಿ ಅಂತ ಹೇಳ್ತಾರೆ. ಅದು ನಿಜಾನೇ, ಏನೂ ಮಾಡೋಕ್ಕಾಗಲ್ಲ. ಅವರು ಜಸ್ಟ್ ಒಂದು ಜೊತೆ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾರೆ. ಆದರೆ ನಾವು ಹೆಣ್ಮಕ್ಳು ಹಂಗಲ್ಲ, ಮನೆ ಕ್ಲೀನ್ ಮಾಡ್ಕೊಂಡು ನಾವು ರೆಡಿಯಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕಲ್ವ. ಹಾಗಾಗಿ ನಾನು ಬೇಗನೆ ಎದ್ದಿದ್ದೀನಿ. ಸೊ ಸಂಡೇ ಇದ್ದರೂ ನಾನು ಬೇಗನೆ ಹೇಳ್ಬೇಕಾಗುತ್ತೆ. ಬಿಕಾಸ್ ಹೊರಗಡೆ ಹೋಗಬೇಕು ಅನ್ನೋದು ನನ್ನದೇ ಪ್ಲ್ಯಾನ್ ಆಗಿರೋದ್ರಿಂದ ನಾನೇ ಮಾಡ್ಕೋಬೇಕು. ಇಲ್ಲಾಂದರೆ ಆಮೇಲೆ ಹೇಳ್ತಾರೆ, ಅಯ್ಯೋ ಕೆಲಸ ಏನೂ ಆಗಿಲ್ಲ, ಬೇಡ ಬಿಡಿ ಇದು ಒಂದಿನ ಅಂತಾರೆ. ಸೊ ಹಾಗಾಗಿ ಹಂಗನ್ನೋಕ್ಕೆ ನಾನು ಚಾನ್ಸೇ ಕೊಡೋದಿಲ್ಲ, ಅದಕ್ಕಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ನೀವು ಹಿಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಏನು ಗೊತ್ತಾ ಗಾಯ್ಸ್, ನಮ್ಮ ರಿಲೇಟಿವ್ಸ್ ಆಗಲಿ, ಪಕ್ಕದ ಮನೆಯವರಾಗಲಿ, ಫ್ರೆಂಡ್ಸ್ ಆಗಲಿ ಹೆಂಗಿರ್ತಾರೆ ಗೊತ್ತಾ. ಸೊ ನನಗೆ ಕೇಳ್ತಿರೋ ಪ್ರಶ್ನೆ ಏನು ಗೊತ್ತಾ, ನೀನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀಯಾ? ಹೌದು ಮಾಡಿದ್ದೀನಿ. ಏನಿವಾಗ? ಸೊ ನಿಮ್ಮ ಮನೇಲಿ ಬಿಟ್ಟರೋ, ನಿಮ್ಮ ಮನೆಯವ್ರು ಏನು ಅನ್ನಲಿಲ್ವಾ? ಏನು ಯಾಕೆ ಅನ್ಬೇಕು? ನಾನೇನು ಕೆಟ್ಟ ಕೆಲಸನ ಮಾಡ್ತಿದ್ದೀನಿ? ಇಲ್ಲ ತಾನೇ. ಅಯ್ಯೋ ಕೇಳೋದು ಹೆಂಗಿರುತ್ತಂದರೆ, ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಸಪೋರ್ಟ್ ಮಾಡೋಣ ಅಂತಾರೆ. ಅದೇ ನೆಕ್ಸ್ಟ್ ಬೇರೆಯವ್ರ ಹತ್ರ, ಅಯ್ಯೋ ಅವಳು ಏನೋ ವಿಡಿಯೋಸ್ ಮಾಡ್ತಾವಳೆ, ಅಯ್ಯೋ ಗಂಡ ಏನೂ ಕೇಳಲ್ಲ ಬಿಡು, ಹೆಂಡ್ತಿ ಹುಷಾರಿಗಿಟ್ಕೊಂಡು ಕುಣಿತಾನೆ, ಅಯ್ಯೋ ಏನೂ ಅನ್ನಕ್ಕೆ ಬರಲ್ವ ಅವನಿಗೆ ಅಂತ ಈ ಥರ ಮಾತಾಡ್ತಾರೆ. ಐ ಡೋಂಟ್ ಕೇರ್. ನನಗಿಷ್ಟ ಬಂದಂಗೆ ನಾನು ಬದುಕೋದು, ಮೊದಲಿಂದನೂ ಹಾಗೆ, ಇವಾಗಲೂ ಹಾಗೆ, ಆಯಿತಾ. ಈ ಥರ ನಾನು ಹೇಳ್ತಿರೋದು ನನ್ನ ಯಾರು ಕೇಳ್ತಿದ್ದಾರಲ್ವ. ಸೊ ನಿಮಗಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗಲ್ಲ, ಜಸ್ಟ್ ನನ್ನ ರಿಲೇಟಿವ್ಸು, ಫ್ಯಾಮಿಲಿ, ಫ್ರೆಂಡ್ಸು ಈ ಥರ ಇರ್ತಾರಲ್ವ, 2 ಥರ ಮಾತಾಡ್ತಾರೆ ನೋಡಿ, ಅವ್ರಿಗೆ ಹೇಳ್ತಿದ್ದೀನಿ ಆಯಿತಾ. ಈ ರಿಲೇಟಿವ್ಸು ಅಂತ ಇರ್ತಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಆದರೆ ಮಾತಾಡೋದಂತೂ ಬಿಡೋದೇ ಇಲ್ಲ. ಸೊ ನಮ್ಮನ್ನ ಸಾಧ್ಯ ಆದರೆ ಹೆಲ್ಪ್ ಮಾಡಬೇಕು ಅಥವಾ ಸಪೋರ್ಟ್ ಮಾಡಬೇಕು, ಇಲ್ಲ ಅಂದರೆ ಬಾಯಿ ಮುಚ್ಕೊಂಡಿರ್ಬೇಕು ತಾನೆ. ಈ ಥರ ಯಾಕೆ ಮಾಡ್ತಾರೆ? ನನಗಂತೂ ತುಂಬ ಬೇಜಾರಾಗುತ್ತೆ. ನಾನಂತೂ ಕೇರ್ ಮಾಡಲ್ಲ, ಬಟ್ ಮನಸ್ಸಲ್ಲಿ ಎಲ್ಲೋ ಒಂದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರಲ್ವ, ನನಗೂ ಒಂದು ಭಯ ಆಗುತ್ತೆ. ಭಯದಲ್ಲೇ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿರ್ತೀವಿ. ಆದರೂ ನಾನು ಯಾವುದೇ ಕಾರಣಕ್ಕೂ ನಾನು ವ್ಲಾಗ್ನ ಸ್ಟಾಪ್ ಮಾಡೋದೇ ಇಲ್ಲ. ಯಾಕೆ ಮಾಡಬೇಕು? ನಾನು ಇಷ್ಟಪಟ್ಟಿನೇ ಈ ವ್ಲಾಗ್ನ, ನನಗೆ ಗೊತ್ತಿದೆ ನಾನು ವ್ಲಾಗ್ ಮಾಡೋದ್ರಿಂದ ಏನೇನು ಸಿಚುವೇಶನ್ ಆಗ್ಬೋದು ಅಂತ. ಆದರೂ ಮಾಡ್ತಿದ್ದೀನಿ ಅಂದರೆ ನಾನು ಇಷ್ಟಪಟ್ಟು ಮಾಡ್ತಿದ್ದೀನಿ, ನಾನು ಯಾವ ಕಾರಣಕ್ಕೂ ಬಿಡಲ್ಲ ಆಯಿತಾ. ನಾವಿವತ್ತು ಹೋಗ್ತಿರೋದು ರಾಮದುರ್ಗ ತಾಲೂಕಿನಲ್ಲಿ. ಸೊ ಒಂದು ಶಿವನ ಮೂರ್ತಿ ಇದೆಯಲ್ವ, ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ನಾವಿದೇ ಬೆಳಗಾವರಾಗಿದ್ದರೂ ಕೂಡ ನಾನು ಈ ಒಂದು ರಾಮದುರ್ಗದಲ್ಲಿರುವಂತಹ ಈ ಒಂದು ಪ್ಲೇಸ್ನ ನಾನು ನೋಡೇ ಇರಲಿಲ್ಲ. ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಯಾವ ರೀತಿ ಇದೆ ಅಂದರೆ ಭೂಮಿ ಸ್ವರ್ಗದ ಮೇಲೆ ಇದೆ ಅನ್ನೋ ಥರನೇ ಇದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಪರ್ಸ್ನಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಯಾರಾದರೂ ಇಲ್ಲೇ ಹತ್ತಿರದವರಾದರೆ ಅಥವಾ ನೀವು ದೂರನೇ ಇದ್ರೂ ಈ ರಾಮದುರ್ಗಕ್ಕೆ ಬನ್ನಿ, ಈ ಒಂದು ದೇವಸ್ಥಾನವನ್ನು ನೋಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದಾರಂತೂ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಪ್ರಶಾಂತವಾಗಿದೆ ಅಂದರೆ ಸ್ವರ್ಗನೇ ಇದೆ ಅನ್ನೋ ಥರನೇ ಅನ್ನಿಸ್ತಿತ್ತು. ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತ. ನಾವು ಟ್ರಿಪ್ ಮಾಡಬೇಕು, ನೋಡಬೇಕು ಪ್ಲೇಸ್ನ ಅಂತ ಎಲ್ಲೆಲ್ಲೋ ಹೋಗಿರ್ತೀವಿ, ಆದರೆ ನಮ್ಮ ಹತ್ತಿರದಲ್ಲಿರುವಂತಹ ಈ ಥರ ಒಳ್ಳೆಯ ಪ್ಲೇಸೇ ನಾವು ನೋಡಿರಲ್ಲ.
ನನಗೂ ಕೂಡ ಹಂಗೆ ಆಗಿದ್ದು. ನಾನು ಈ ಪ್ಲೇಸ್ನ ನೋಡೇ ಇಲ್ಲ. ಎಷ್ಟೋ ಬಾರಿ ಹೋಗಿದ್ದೀನಿ ನಾನು ರಾಮದುರ್ಗಕ್ಕೆ. ಆದರೆ ಒಂದು ಸಾರಿ ಕೂಡ ಈ ಪ್ಲೇಸ್ಗೆ ನಾನು ವಿಸಿಟ್ ಮಾಡೇ ಇರಲಿಲ್ಲ. ಇವತ್ತು ಕೂಡಿ ಬಂದಿದೆ ನೋಡಿ ನೋಡೋದು. ನಿಮಗೂ ಸಮಯ ಇದೆ ಅಥವಾ ನಾವು ಸಮಯ ಮಾಡ್ಕೊಂಡು ಬರ್ತೀವಿ ಅಂದರೂ ಕೂಡ ಪರವಾಗಿಲ್ಲ. ಈ ಒಂದು ಪ್ಲೇಸ್ನ ನೋಡಿ ತುಂಬಾ ಚೆನ್ನಾಗಿದೆ. ನಾನು ಅದರಲ್ಲೂ ಶಿವ ಅಂದರೆ ನನಗೆ ತುಂಬಾ ಇಷ್ಟ. ನನ್ನ ಫೇವ್ರೇಟ್ ಗಾಡ್ ಅಂತಲೇ ಹೇಳ್ಬೋದು. ನಾನು ಸಖತ್ ಇಷ್ಟಪಡ್ತೀನಿ. ನಾನು ಆರಾಧಿಸುವ ಪೂಜಿಸುವ ದೇವರು ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ಶಿವನ ಒಂದು ಮೂರ್ತಿ ನೋಡೋಣ ಅಂತ ಬಂದಿದ್ದೀವಿ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದರೆ ಯಪ್ಪ, ನಾನು ಅದ್ರ ಮುಂದೆ ನೋಡಿದರೆ ಒಂದು ಇರುವೆ ಥರ ಕಾಣ್ತಿದ್ದೀನಿ. ಆ ಥರನೇ ಫೀಲ್ ಆಗ್ತಾಯಿತ್ತು. ಮೇಲ್ಗಡೆಯಿಂದ ನೋಡಿದರೆ ಸ್ವರ್ಗಕ್ಕೆ ಕಿಚ್ಚ ಹಚ್ಚಂದ ಸರ್ವಜ್ಞ ಅಂತ ಹೇಳಿದರೆ ಸುಳ್ಳಲ್ಲ ಅಂತ ಅನಿಸ್ತು. ತುಂಬಾ ಸುಂದರವಾಗಿದೆ. ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಶಿವ ಮೂರ್ತಿ ಮುಂದೆ ಒಂದು ಬಸವ ಕೂಡ ಇದೆ. ತುಂಬ ಚೆನ್ನಾಗಿದೆ. ಬಸವ ಕೂಡ ಒಂದು ದೊಡ್ಡದಾಗಿದೆ. ತುಂಬಾ ಸಖತ್ತಾಗಿರುವಂಥ ಪ್ಲೇಸ್ ಇದು. ನೋಡ್ತಿರ್ಬೋದು ಗ್ರೀನರಿ ಇದೆ ಸುತ್ತೆಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಟು ಹೋಯ್ತಾ.